ಇನ್ನು ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭೂಮಿಯೊಳಗೆ ಯಾವುದೇ ಮೌಲ್ಯಯುತ ವಸ್ತು ಸಿಕ್ಕರೆ ಅದು ಸರ್ಕಾರಕ್ಕೆ ಸೇರಿದ್ದು. ಜಿಲ್ಲಾಡಳಿತ ಬಂಗಾರವನ್ನು ಸೇಫ್ ಆಗಿ ಇಟ್ಟಿದೆ. ಈ ಚಿನ್ನ ಅವರ ಕುಟುಂಬಕ್ಕೆ ಸೇರಿದ್ದ ಅಥವಾ ಚಾಲುಕ್ಯರ ಕಾಲದ ನಿಧಿನ ಅಂತ ನಾವು ಪರಿಶೀಲಿಸ್ತಾ ಇದ್ದೀವಿ. ಕುಟುಂಬದ ಪ್ರಾಮಾಣಿಕತೆಯನ್ನು ನಾವು ಗೌರವಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗದಗ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ರಿಯಾಕ್ಟ್ ಮಾಡಿರೋದು. ಬಟ್ ಅದು ಒಂದು ವೇಳೆ ನಿಧಿ ಅಂತಲೇ ಆದರೆ, ಯಾವುದೋ 12ನೇ ಶತಮಾನದ್ದು 13ನೇ ಶತಮಾನದ್ದಾದರೆ ಪುರಾತತ್ವ ಇಲಾಖೆಯವರು ಅದನ್ನು ವಶಪಡಿಸ್ಕೋತಾರೆ, ಸ್ವಾಧೀನಪಡಿಸ್ಕೋತಾರೆ. ಕೇಂದ್ರ ಪುರಾತತ್ವ ಇಲಾಖೆ, ರಾಜ್ಯ ಸರ್ಕಾರ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಅವ್ರಿಗೆ. ಸೊ ನೋಡೋಣ ಏನು ತೀರ್ಮಾನ ತಗೊಳುತ್ತೆ. ಪುರಾತತ್ವ ಇಲಾಖೆ ರಿಪೋರ್ಟ್ ಬರಬೇಕು ಫಸ್ಟ್. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ನಿಧಿ ಅಲ್ಲ ಅಥವಾ ಹಳೆ ಬಂಗಾರ ಅಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ತು ಅನ್ನುವಂಥದ್ದು ಬಹಿರಂಗ ಅಂದರೆ ಚರ್ಚೆ ಶುರು ಆಯಿತು. ಆನಂತರ ಅದು ಹಳತ್ತಲ್ಲ, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಅನ್ನೋ ಚರ್ಚೆ, ಎಲ್ಲೋ ಒಂದು ಕಡೆ ಕುಟುಂಬಕ್ಕೆ ವಾಪಸ್ ಕೊಡಬೇಕನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸರ್, ಅದು ಏನಾಗಿದೆ ಸರ್? ಇದು ಅನವಶ್ಯಕವಾಗಿ ಈ ರೀತಿ ತಪ್ಪು ಮಾಹಿತಿ ಹಂಚಿಕೆ ಹಾಗೂ ಚರ್ಚೆಗೆ ವಸ್ತು ಗ್ರಾಸ್ ಮಾಡಿಕೊಡ್ತಾ ಇದ್ದಾರೆ. ಯಾರೊಬ್ಬರು ಸಂತೋಷ್ ಎಂಬ ಹೆಸರಿನ ASI ಅಧಿಕಾರಿ ಈ ರೀತಿ ತಪ್ಪು ಮಾಹಿತಿಗಳನ್ನು ಹೇಳೋದು ಮಾಡಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾನೆ. ಎಷ್ಟು ವರ್ಷದಿಂದ ಯಾವಾಗ ಅವ ಲಕ್ಕುಂಡಿಗೆ ಬಂದಿದ್ದೋ ಗೊತ್ತಿಲ್ಲ ನನಗೆ. ಏನು ನಿಧಿ ಅಂದರೆ ಏನು? ಇದು ನಿಧಿ ಅಲ್ವಾ? ಹಂಗಾರೆ ಏನಿದು? ಆಯಿತು, ಹಂಗಾರೆ ಅವ್ರ ಕುಟುಂಬದ ಆಸ್ತಿ ಅನ್ನೋದಾದರೆ ನೀವ್ಯಾಕೆ ಮತ್ತು ಸರ್ಕಾರಕ್ಕೆ ಕೊಟ್ಟಂಥ ಆ ಬಾಲಕನಿಗೆ ಶಾಲ್ ಹೊದಿಸಿ ಮಾಲೆ ಹಾಕಿ ಸನ್ಮಾನ ಮಾಡಿದ್ರಿ? ಸಂತೋಷ್, ASI ಅಧಿಕಾರಿಗಳೆಲ್ಲ ನೀವು. ಅದು ಹೊಸ ಬಂಗಾರನ ಅದು? ಅದಕ್ಕೇ ಇದನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಮ್ಮ ಜಿಲ್ಲಾಡಳಿತ ಅದನ್ನು ಸ್ಪಷ್ಟವಾದ ರೀತಿಯೊಳಗೆ ಜನರು ಇದರಿಗೆ ತೆಗೆದಿಟ್ಟಿದ್ದಾರೆ. ಜನ ನೋಡಿದ್ದಾರೆ, ಅದು ಫೋಟೋ ಇದೆ. ಆ ಮಟೀರಿಯಲ್ಲು ಸಹಿತ ನಮ್ಮ ರಾಜ್ಯ ಟ್ರೆಜರಿಯೊಳಗೆ ಈಗಾಗಲೇ ಅದನ್ನು ಜಮಾ ಮಾಡಿದ್ದಾರೆ. ಅಂದರೆ ಜಿಲ್ಲಾಡಳಿತದಿಂದ ಒಂದು ತನಿಖೆ ಮಾಡಬೇಕು ಅಂತ ಏನಾರು ಹೇಳ್ತೀರಾ? ಏನು ಎದಕ್ಕೆ ರೀ? ಯಾಕಂದರೆ ಅದು ಅಲ್ಲ, ಹೌದು, ಈ ರೀತಿ ಆಯಿತು, ಆ ಕುಟುಂಬಕ್ಕೆ ಅದು ವಾಪಸ್ ಕೊಡಬೇಕಿತ್ತು ಅನ್ನೋ ದೊಡ್ಡ ಮೌಲ್ಯವನ್ನು ನೋಡಿ. ಯಾವುದೇ ವಸ್ತು ಕೆಲ ಸಣ್ಣ ಪ್ರಮಾಣದ ಬೆಲೆಗಿಂತ ಹೆಚ್ಚು ಇದ್ದಿದ್ದರೆ, ಅದು ನಿಮ್ಮ ಭೂಮಿ ಕೆಳಗಿಂದ ಸಿಕ್ಕಿದ್ರೆ ಅಂಥ ನಿಧಿಗಳನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅನ್ನೋದು ಕಾನೂನು. ಆ ಕಾನೂನಿನ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಈ ಕ್ರಮವನ್ನು ತೆಗೆದುಕೊಂಡಿದೆ. ಯಾವನಿಗೆ ಸಿಕ್ಕಿದೆ ಅವನು ತಂದು ಸರ್ಕಾರಕ್ಕೆ ಕೊಡ್ತಾ ಇದ್ದಾನೆ, ಆ ದೊಡ್ಡ ಮನುಷ್ಯ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಆ ನಿಧಿಯ ನಿಯಮಗಳೇನು? ಕಾನೂನು ಪ್ರಕಾರ ಆ ನಿಧಿ ಯಾರಿಗೆ ಸಲ್ಲುತ್ತೆ? ಎಷ್ಟು ವರ್ಷಗಳ ನಂತರ ಅದು ಫಲಾನುಭವಿಗಳ ಫಲ ಅಥವಾ ಸರ್ಕಾರದ ಸ್ವತ್ತ ಅನ್ನುವಂಥದ್ರ ಕುರಿತಾಗೀಗ ಅದರ ವಿಶೇಷತೆ ಮತ್ತು ಅದರ ವಿಶ್ಲೇಷಣೆಯನ್ನು ಪ್ರೊಫೆಸರ್ ಈಗ ಅಪ್ಪಣ್ಣ ಹಂಜೆ ಅವರೀಗ ನಮ್ಮ ಜೊತೆಗಿದ್ರೆ, ಅವ್ರನ್ನ ಕೇಳೋಣ. ಅವರು ಇತಿಹಾಸ ತಜ್ಞರು ಕೂಡ ಹೌದು. ಈ ನಿಧಿಯ ಕಾನೂನುಗಳು ಏನು ಹೇಳ್ತೇನೆ ಅಂತ ಕೇಳೋಣ. ಸರ್, ಈಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿರುವಂಥದ್ದು, ಆ ನಿಧಿಯ ನಿಯಮಗಳೇನು ಸರ್? ಯಾರಿಗೆ ಸಲ್ಲುತ್ತೆ ಅದು ನಿಧಿ ಅನ್ನುವಂಥದ್ದು? ಸಾಮಾನ್ಯವಾಗಿ ಲಕ್ಕುಂಡಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು. ಹಾಗಾಗಿ ಇದು ಕ್ರಿಸ್ತಶಕ ಸುಮಾರು 9ನೇ ಶತಮಾನದಿಂದ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೇಂದ್ರವಾಗಿ ಬೆಳೆದು ಬಂದಿರತಕ್ಕಂಥದ್ದು. ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಕಾಲದಲ್ಲಿ ಇದರ ಸಾಂಸ್ಕೃತಿಕ ಹಿನ್ನೆಲೆಯನ್ನು ತಿಳಿಸ್ತಕ್ಕಂಥ ಅನೇಕ ಶಾಸನಗಳ ನಮಗಲ್ಲಿ ಲಭ್ಯ ಇರತಕ್ಕಂಥದ್ದು. ಈಗ ಇತ್ತೀಚೆಗೆ ಇಲ್ಲಿ ನಿಧಿ ಸಿಕ್ಕಿರ್ತಕ್ಕಂಥದ್ದು ಒಂದು ಮನೆಯ ಪಾಯವನ್ನು ತೋಡುತ್ತಿರುವಾಗ ಈ ರೀತಿ ಸಿಗ್ತಕ್ಕಂಥದ್ದು ಸಾಮಾನ್ಯ. ಯಾಕಂದರೆ
ಲಕ್ಕುಂಡಿ ಒಂದು ಸಾಂಸ್ಕೃತಿಕ ಕೇಂದ್ರ. ಇಲ್ಲಿ ದೇವಾಲಯಗಳ ನಿರ್ಮಾಣ, ಶಿಲ್ಪಗಳ ಪ್ರತಿಷ್ಠಾಪನೆ, ಶಾಸನಗಳ ಕೆತ್ತನೆ ಸಾಂಗವಾಗಿ ನಡೆದು ಬಂದಿರತಕ್ಕಂಥದ್ದು. ಹಾಗಾಗಿ ಅನೇಕ ಕಾರ್ಮಿಕರು ಇಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇದು ಏನು ಎರಡು ನಮ್ಮಲ್ಲಿ ಕಾನೂನುಗಳು ಅದಾವೆ. ಒಂದು 1900 ರೈಟ್. ಕೊನೆಗೆ ಅಲ್ಟಿಮೇಟ್ಲಿ ಈಗ ಪುರಾತತ್ವ ಇಲಾಖೆ ವರದಿ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಅದಾದ ನಂತರ ಕಾನೂನಾತ್ಮಕವಾಗಿ ವಕೀಲರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಪಾಲು ಹೋಗಬೇಕು ಅಂತ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದು ನೋಡೋಣ.